ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಿರೋದು ಎಲ್ಲಿಗೆ ಅಂದರೆ ಸಂಜನಾ ಅವ್ರ ಮನೆಗೆ. ಯಾರೋ ಯಾರೋ ಇವತ್ನಾಗ ಇರ್ತವೆ ಕತ್ಲೆ ಅದಾವ ಇಲ್ಲೆಲ್ಲ ಹೋಗ್ಬಿಡ್ತಾರೆ ಖಾಲಿ ನಾನು ಬಂದಿದ್ದೀನಿ ಅಂತ ನನಗೋಸ್ಕರ ಅಡುಗೆ ಮಾಡ್ತಾ ಇದ್ದಾಳೆ ಸಂಜನಾ. ನಾವಿವತ್ತು ಲಾವಣ್ಯ ಅವ್ರ ಊರಿಗೆ ಹೋಗ್ಬೇಕು ಅಂತ ಬೆಳಗ್ಗಿನ ಬೇಗ ಇದ್ದಿದ್ವಿ. ಯಾಕೆ ಅಂತಂದರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಬೇಗನೆ ರೆಡಿ ಆಗಿಬಿಟ್ಟು ಕೂತಿದ್ದೆ, ಆದರೆ ಸಂಜನಾ ಇನ್ನೂ ಲಿಪ್ಸ್ಟಿಕ್ ಹಚ್ಕೋತಾನೇ ಇದ್ಲು. ನಾವು ರೆಡಿ ಆಗಿಬಿಟ್ಟು ಬಸ್ ಸ್ಟಾಪಿಗೆ ಹೋದ್ವಿ ಬಸ್ ಹತ್ತೋಣ ಅಂತ. ಆದರೆ ಅಲ್ಲಿ ನೋಡಿದ್ರೆ ಬಸ್ಸೇ ಇಲ್ಲ. ಆಟೋ ಬಂತು, ಲೇಟ್ ಆಗುತ್ತೆ ಅಂತ ಆಟೋ ಹತ್ಕೊಂಡ್ವಿ. ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಂತೂ ಇಂತೂ ಬಸ್ ಸ್ಟಾಪಿಗೆ ಬಂದ್ಬಿಟ್ಟು ಬಸ್ ಹತ್ಕೊಂಡ್ವಿ. ಹೊಳಕೆರೆ ಬಸ್ ಸ್ಟಾಪಿಗೆ ಬಂದಿದ್ವಿ. ನಾವು ಬಂದರೂ ಇನ್ನೂ ಮಲ್ಕೊಂಡೇ ಇದ್ದಲ್ಲ. ಶಾಮಿಯಾನ ಎಲ್ಲ ಹಾಕ್ತಾಯಿದ್ರು. ನಾವು ಹಂಗೆ ನೋಡೋದ ಯಾವ ಥರ ಹಾಕ್ತಿದ್ದಾರೆ ಅಂತ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಖರಾಬಾಗಿ ಬರ್ತಾ ಇದೀವಿ. ಇವಳು ಚೆನ್ನಾಗಿ ಬರ್ತಾವಳೆ. ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ನೋಡಿ ಕವನ ಮೆಹಂದಿ ಬಿಡಿಸ್ತವಳೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? Move your body.